ಬಿಹಾರ ಚುನಾವಣಾ ಅಖಾಡಕ್ಕೆ ಮೋದಿ ಎಂಟ್ರಿ ಆಗಿದ್ದಾರೆ. ಎನ್ಡಿಎ ಅಭ್ಯರ್ಥಿಗಳ ಪರ ನಮೋ ಪ್ರಚಾರವನ್ನ ಮಾಡಿದ್ದಾರೆ. ಪಾಟ್ನಾದಲ್ಲಿ ನರೇಂದ್ರ ಮೋದಿ ಮೆಗಾ ರೋಡ್ ಶೋ. ಎನ್ಡಿಎ ಅಭ್ಯರ್ಥಿಗಳ ಪರ ನಮೋ ಪ್ರಚಾರವನ್ನ ಮಾಡಿದ್ದಾರೆ. ಪಾಟ್ನಾದಲ್ಲಿ ನರೇಂದ್ರ ಮೋದಿ ಮೆಗಾ ರೋಡ್ ಶೋ. ಬಿಹಾರದಲ್ಲಿ ಮತ ಬೇಟೆಗೆ ಇಳಿದಿದ್ದಾರೆ ನರೇಂದ್ರ ಮೋದಿ ಅವರು. ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಿಹಾರ ಚುನಾವಣಾ ಅಖಾಡಕ್ಕೆ ಮೋದಿ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಎನ್ಡಿಎ ಅಭ್ಯರ್ಥಿಗಳ ಪರ ನಮೋ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರೋಡ್ ಶೋ ಮೂಲಕ ಜನರ ಗಮನವನ್ನ ಇತ್ತ ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಬಿಹಾರ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ದಿನೇ ದಿನೇ ಯಾವಾಗ ಚುನಾವಣೆ ಬರುತ್ತೆ ಅಂತ ಹೇಳಿ ಚುನಾವಣೆಯ ಕಾವು ಏರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ಎನ್ಡಿಎ ಅಭ್ಯರ್ಥಿಗಳ ಪರ ನಮೋ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಿನೇ ದಿನೇ ದಂತೆ ಬಿಹಾರ ಚುನಾವಣೆ ಕಾವು ಏರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ನರೇಂದ್ರ ಮೋದಿ ಅವರು ಕೂಡ ಈ ಚುನಾವಣೆ ಅಖಾಡಕ್ಕೆ ಇಳಿದು ಈಗ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪಾಟ್ನಾದಲ್ಲಿ ನರೇಂದ್ರ ಮೋದಿ ಮೆಗಾ ರೋಡ್ ಶೋ ಕೂಡ ಮಾಡಿದ್ದಾರೆ. जो लोकतंत्र की आप कह सकते हैं कि वो जड़ में है कि लोकतंत्र के जो दुनिया में अगर कोई नजारा देखते होंगे तो भारत के इस लोकतंत्र की चुनावी महापर्व में भारत में ये जो पर्व है और उसमें जो पार्टिसिपेशन है प्राइम मिनिस्टर मोदी की, ये नजारा पेश कर रहा है. जनता के बीच में जनसंवाद बनाने का देश के लोगों ने शायद इस डिकेड में जो ये नजारा देखा है शायद इससे पहले नहीं देखा होगा. ये नजारा साफ साफ दिखाता है कि जनसंवाद नरेंद्र मोदी ಅವರು ಈಗ ಬಿಹಾರದ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಈಗ ಯಾವಾಗ ಚುನಾವಣೆ ಬರುತ್ತೆ, ಈಗ 2 ಹಂತಗಳಲ್ಲೂ ಕೂಡ ಚುನಾವಣೆ ನಡೆಯಲಿದೆ ಅಂತ ಕೂಡ ಹೇಳಿದ್ದಾರೆ. ಈಗ ಪಾಟ್ನಾದಲ್ಲಿ ನರೇಂದ್ರ ಮೋದಿ ಮೆಗಾ ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಬಿಹಾರದ ಚುನಾವಣೆ ಕಾವು ರಂಗೇರ್ತಾನೆ ಇದೆ. ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಮತಬೇಟೆಗೆ ಇಳಿದಿದ್ದಾರೆ. ಅದು ಎನ್ಡಿಎ ಅಭ್ಯರ್ಥಿಗಳ ಪರ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ. ರೋಡ್ ಶೋ ಮೂಲಕ ಜನರ ಗಮನವನ್ನ ತನ್ನತ್ತ ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಮೋದಿಯ ಕಟೌಟ್ಗಳನ್ನ ನಿಲ್ಲಿಸಿದ್ದಾರೆ. ಪಾಟ್ನಾದಲ್ಲಿ ನರೇಂದ್ರ ಮೋದಿಯ ಮೆಗಾ ರೋಡ್ ಶೋ ಕೂಡ ಆಗಿದೆ. ಎಲ್ಲರ ಗಮನವನ್ನ ತನ್ನತ್ತ ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದೊಂದು ಕಡೆ ಎನ್ಡಿಎ ಅಭ್ಯರ್ಥಿಗಳಿಗೆ ಒಂಥರ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ಹೇಳಿದ್ರೆ ಆ ಕಡೆ ಸಾಕಷ್ಟು ಪ್ರಚಾರವನ್ನ ಗಿಟ್ಸ್ಕೊಂಡಿದ್ದಾರೆ. ಹಾಗೇನೆ ಎಲ್ರಿಗೂ ಇಷ್ಟವಾಗುವಂತಹ ಮೋದಿ ಅನ್ನುವಂಥ ಸುದ್ದಿ ಕೂಡ ಆಯ್ತು. ಹೀಗಾಗಿ ಈಗ ಎನ್ಡಿಎ ಅಭ್ಯರ್ಥಿಗಳ ಪರ ನಮೋ ಪ್ರಚಾರವನ್ನ ಮಾಡ್ತಾ ಇರೋದ್ರಿಂದ ಇದೊಂದ್ ಕಡೆ ಅಭ್ಯರ್ಥಿಗಳಿಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. कि पब्लिक का उत्साह, लोगों का उमंग, लोगों की अपेक्षाएं, लोगों के आपसे जुड़ाव होने का ये संकेत ये इस रोड शो दिखाता है. ये रोड शो पटना के इस भीड़ भाड़ सड़कों से गुजरते हुए प्राइम मिनिस्टर मोदी का ये काफिला जा रहा है. एक अद्भुत नजारा भारतीय लोकतंत्र के लिए आज आप कह सकते हैं कि ये पूरी दुनिया को, इस सब दुनिया को इस सामने में एक मजबूत लोकतंत्र का एक पक्ष सामने में प्रस्तुत कर रहा है. तो बिल्कुल विनोद जी, ये तो नजर आ ही रहा है और इसके अलावा भी जो हम तमाम अलग अलग अद्भुत तस्वीरें देख पा रहे हैं कि किस तरह से आरती उतारी जा रही है. हमने देखा है कि बीते विगत कई वर्षों में महिलाओं को जो सशक्त करने की बानगी है और मुख्य धारा से जोड़ने की जो बानगी है वो काफ़ी महत्वपूर्ण साबित हुई है. और इसीलिए हम कह सकते हैं कि ये जो राष्ट्र प्रेम है और प्रधानमंत्री नरेंद्र मोदी ने जो कुछ अभी तक लोगों को दिया है, लोगों के लिए किया है, उससे ये और साफ हो जाता है कि जो जुड़ाव है वो पहले से और ज़्यादा बढ़ा है लोगों के साथ. विनोद जी, जब ये सामने में है कि जो नैरेटिव बनाते थे पटना की इन सड़कों में वोट अधिकार यात्रा निकाल रहे थे, उनको ये देखना चाहिए कि वोट चोरी की बात जब आप करते हैं तो देखिए ये वोट चोरी जो है वो कैसे जनता के बीच में पहुंच के एक राष्ट्रीय नेतृत्व का जो करता है ಮಾಡ್ತಾ ಇದ್ದಾರೆ. ಪಾಟ್ನಾದಲ್ಲಿ ನರೇಂದ್ರ ಮೋದಿ ಮೆಗಾ ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ. ಎನ್ಡಿಎ ಅಭ್ಯರ್ಥಿಗಳ ಪರ ಇವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಗಮನವನ್ನ ತನ್ನತ್ತ ಸೆಳೆಯುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಬಿಹಾರದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. 2 ಹಂತಗಳಲ್ಲಿ ಕೂಡ ಚುನಾವಣೆ ನಡೆಯಲಿದೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಈಗ ಎಲ್ಲರ ಗಮನವನ್ನ ತನ್ನತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಈಗ ಮೋದಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದೊಂಥರ ಎನ್ಡಿಎ ಅಭ್ಯರ್ಥಿಗಳಿಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಿಹಾರ ಚುನಾವಣಾ ಅಖಾಡಕ್ಕೆ ಈಗ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲೆಲ್ಲೂ ಕೂಡ ರೋಡ್ಗಳಲ್ಲೂ ಕೂಡ ಮೋದಿಯ ಕಟೌಟ್ ಅನ್ನ ನಿಲ್ಲಿಸ್ಬಿಟ್ಟು ಮೋದಿ ಮೋದಿ ಅಂತ ಹೇಳಿ ಜೈಕಾರವನ್ನು ಕೂಡ ಹಾಕ್ತಾ ಇದ್ದಾರೆ. ಇದೊಂದು ಅಭ್ಯರ್ಥಿಗಳಿಗೂ ಕೂಡ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ.
ಎನ್ಡಿಎ ಅಭ್ಯರ್ಥಿಗಳ ಪರ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ. ಮೋದಿ ಮೋದಿ ಎನ್ನುವಂತಹ ಜೈಕಾರವೂ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ಎಲ್ಲೆಲ್ಲಿ ನೋಡಿದ್ರು ಕೂಡ ರೋಡಿನ ಉದ್ದಕ್ಕೂ ಕೂಡ ಮೋದಿಯ ಕಟೌಟ್ಗಳನ್ನೇ ನಿಲ್ಲಿಸಿ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಎನ್ಡಿಎ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದೇನೋ ಅಂತ ಕೂಡ ಅನ್ಸುತ್ತೆ. ಈಗ ಬಿಹಾರದ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇರೋದ್ರಿಂದ ಈ ಕೊನೆ ಮೂಮೆಂಟ್ ಅಲ್ಲಿ ಈಗ ಮೋದಿ ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಇಳಿದಿರೋದ್ರಿಂದ ಇದು ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದೇನೋ. ಮೋದಿಯ ಕಟೌಟ್ಗಳನ್ನ ನಿಲ್ಲಿಸಿ ಎಲ್ಲರೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ, ಜೈಕಾರವನ್ನ ಹಾಕ್ತಾ ಇದ್ದಾರೆ. ಬಿಹಾರದಲ್ಲಿ ಮತ ಬೇಟೆಗೆ ಇಳಿದಿದ್ದಾರೆ ನರೇಂದ್ರ ಮೋದಿ ಅವರು. ಬಿಹಾರದ ಚುನಾವಣಾ ಅಖಾಡಕ್ಕೆ ಈಗ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. ಈಗ 2 ಹಂತದಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯಲಿದೆ. ಹಾಗಾಗಿ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಈಗ ಮೋದಿ ಅವರು ಚುನಾವಣೆ ಅಖಾಡಕ್ಕೆ ಇಳಿದು ಎನ್ಡಿಎ ಅಭ್ಯರ್ಥಿಗಳ ಪರ ಈಗ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ರೋಡ್ ಶೋ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಸೇರಿದ್ದಾರೆ, ಕಿಕ್ಕಿರಿದು ಸೇರಿದ್ದಾರೆ. ಅದು ಮೋದಿಯನ್ನ ನೋಡಬೇಕು ಅಂತ ಬಂದವರು ಕೂಡ ಅಧಿಕ ಸಂಖ್ಯೆಯಲ್ಲಿ ಸೇರಿರ್ತಾರೆ. ಮೋದಿಯ ಕಟೌಟ್ಗಳನ್ನ ನಿಲ್ಲಿಸ್ಬಿಟ್ಟು ಮೋದಿಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಮೋದಿಯು ಕೂಡ ಎಲ್ಲರ ಗಮನವನ್ನ ತನ್ನತ್ತ ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪಾಟ್ನಾದಲ್ಲಿ ನರೇಂದ್ರ ಮೋದಿ ಈಗ ಮೆಗಾ ರೋಡ್ ಶೋ ಅನ್ನ ಮಾಡಿದ್ದಾರೆ. ಮತ ಬೇಟೆಗೆ ಇಳಿದು ಎನ್ಡಿಎ ಪರ ಮತವನ್ನ ಕೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಹಾರ ಚುನಾವಣಾ ಅಖಾಡಕ್ಕೆ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಬಿಹಾರದಲ್ಲಿ ಕೂಡ ಹೇಳ್ತಿದ್ದಾರೆ ಪರಿಹಾರವನ್ನ ಕೊಡ್ತೇವೆ, ಹಾಗೆ ನಾವು ಗೆದ್ದ ನಂತರ ಈ ರೀತಿಯಾಗಿ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳಿ ಹಲವಾರು ಸವಲತ್ತುಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ಎಲ್ಲಾ ಸವಲತ್ತುಗಳು ಕೂಡ ಅಷ್ಟೇ ಅವರು ಗೆದ್ದ ಮೇಲೆ ಬರುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಈಗ ಚುನಾವಣೆ ಟೈಮಲ್ಲಿ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು, ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ, ನಿಮ್ಮ ಕಷ್ಟಕ್ಕೆ ಆಗ್ತೇವೆ, ಸಹಾಯಕ್ಕೆ ಬರ್ತೇವೆ ಅಂತೇಳಿ ಹೇಳ್ಬೋದು. ಆದ್ರೆ ಚುನಾವಣೆ ನಂತರ ಅವರು ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎನ್ಡಿಎ ಅಭ್ಯರ್ಥಿಗಳು ಕೂಡ ಹೇಳಿದ್ರು, ಈಗ ಮೋದಿ ಬಂದಿರೋದ್ರಿಂದ ಎಲ್ಲ ಒಂದು ಕಡೆ ಎನ್ಡಿಎ ಅಭ್ಯರ್ಥಿಗಳಿಗೆ ಈಗ ಜನರಿಂದ ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಸಿಗಬಹುದು ಅಂತ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನೇನು ಆಶ್ವಾಸನೆ ಕೊಟ್ಟಿದ್ರು ಚುನಾವಣೆ ನಂತರ ಇದೆಲ್ಲವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಅವರ ಪರವಾಗಿ ಮೋದಿ ನಿಂತಿರೋದ್ರಿಂದ ಅವರಿಗೊಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಹಾಗಾದ್ರೆ ಮೋದಿ ಬಂದಿರೋದ್ರಿಂದ ಮೋದಿ ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ ಹೇಳಿ ಅನ್ಕೊಳ್ಬಹುದೇನು ಜನ. ಯಾಕಂತ ಹೇಳಿದ್ರೆ ಕೊನೆ ಮೊಮೆಂಟ್ಗೆ ಬಂದು ಈಗ ಬಿಹಾರದಲ್ಲಿ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರೋಡ್ ಶೋ ಮೂಲಕ ಜನರ ಗಮನವನ್ನ ತನ್ನತ್ತ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾದು ನೋಡ್ಬೇಕಾಗಿದೆ 2 ಹಂತಗಳಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅಂತ ಹೇಳಿ. हर जगह के लोग अगर ये महसूस करते हैं